ಹಾಯ್ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಾವು ಲಾಸ್ಟ್ ಟೈಮ್ ಶೂಟ್ ಮಾಡಿದ್ದು ಬ್ಯಾಲೆನ್ಸ್ ಶೂಟ್ ಇತ್ತು. ಹಾಗಾಗಿ ಇವತ್ತು ಶೂಟ್ ಮಾಡೋಣ ಅಂತ ಹೊರಡಬೇಕಾದ್ರೆ ಕ್ಯಾಮ್ರಾಮನ್ ಸರ್ ಆಲ್ರೆಡಿ ರೋಡಲ್ಲಿ ವೆಯ್ಟ್ ಮಾಡ್ತಾಯಿದ್ರು. ಅವ್ರನ್ನ ಕೂಡ ಹಾಗೆ ಪಿಕಪ್ ಮಾಡಿಕೊಂಡು ನಾವು ಅಲ್ಲಿಂದ ಹೊರಟಿದ್ದೆ ನಾವು ಸ್ಟುಡಿಯೋಗೆ ಹೋಗ್ಬಿಟ್ಟು ಯೂನಿಟ್ ಎಲ್ಲ ತೊಗೊಂಡು ಕ್ಯಾಮ್ರಾ ಎಲ್ಲ ತೊಗೊಂಡು ಲೋಡ್ ಮಾಡಿಕೊಂಡು ಸೊ ಅಲ್ಲಿಂದ ಮತ್ತೆ ಹೊರಟಿದ್ದೆ ಶೂಟಿಂಗ್ ಮನೆಗೆ. ಸೊ ಶೂಟಿಂಗ್ ಮನೆಗೆ ಹೋಗ್ಬೇಕಾದ್ರೆ ನಮ್ಮ ಚಿನ್ಕುಡಿ ಬಂದಳು. ಚಿನ್ಕುಡಿ ಜೊತೆ ಎಲ್ಲ ಐಸ್ ಕ್ರೀಮ್ ತೊಗೊಂಡ್ಬಿಟ್ಟಿದ್ಲು. ಜೊತೆಲೇ ನನ್ನ ಬಟ್ಟೆ ಎಲ್ಲ ಗಲೀಜು ಮಾಡೋಕೆ ಹೋದ್ಲು ಅರ್ಧಕ್ಕರ್ಧ. ತರಲೆ ಸುಬ್ಬಿ ನೋಡಿ ಮುಂದೆ ಏನಾಗುತ್ತೆ ಅಂತ. ಸೊ ನೀವೇ ನೋಡ್ತಾ ಇದ್ದೀರಲ್ವಾ. ಸೊ ಹೀರೋ ಅವರು ಮೇಕಪ್ ಮಾಡ್ಕೊತಾ ಇದ್ದಾರೆ. ಅದಾದಮೇಲೆ ಕ್ಯಾಮ್ರಾಮನ್ ಸರು ಲೈಟಿಂಗ್ಸು ಆ್ಯಂಡ್ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ತಕ್ಷಣವೇ ಇವತ್ತಿನ ವಿಡಿಯೋ ಹೇಗಿದೆ, ಶೂಟ್ ಹೇಗೆ ನಡೆಯುತ್ತೆ ಅನ್ನೋದು ಪ್ರತಿಯೊಂದು ಕೂಡ ನಾನು ನಿಮ್ಗೆ ಇದರಲ್ಲಿ ಎಲ್ಲನೂ ಸೊ ಆ್ಯಕ್ಟಿಂಗ್ ವಿಡಿಯೋ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ ಓಕೆನಾ. ಸೊ ಹೇಗೆ ಆ್ಯಕ್ಟಿಂಗ್ ಮಾಡ್ತಾರೆ ಅನ್ನೋದು ಕೂಡ ಪ್ರತಿಯೊಂದು ಕೂಡ ಇದರಲ್ಲಿ ಮೆನ್ಷನ್ ಮಾಡ್ತೀನಿ. ಹಾಗೆ ಇದೊಂದು ಮರಿಬೇಡಿ, ನನ್ನ ವಿಡಿಯೋ ನೋಡ್ತಿರೋರು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಮಾತಾಡಬೇಕಾದ್ರೆ ಚಿಕ್ಕ ಪುಟ್ಟ ಸಣ್ಣ ತಪ್ಪಾಗಿರುತ್ತೆ. ಸೊ ಅದನ್ನು ಹೊಟ್ಟೆಗೆ ಹಾಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನಮಗೆ ಸಪೋರ್ಟ್ ಮಾಡಿ, ಯಾಕೆಂದರೆ ನಾನು ಡೈರೆಕ್ಷನ್ ಮಾಡ್ತಾ ಇರೋದು ಇದು. ಹಾಗಾಗಿ ತುಂಬ ಸೀರಿಯಸ್ ಆಗಿ ಮಾಡ್ತಾಯಿದ್ದೀನಿ ಡೈರೆಕ್ಷನ್ನು. ನೋಡ್ತಾ ಇದ್ದೀರಾ ಅನಿಸುತ್ತೆ ಮುಖದಲ್ಲೆಲ್ಲ. ಸೊ ದಯವಿಟ್ಟು ಸಪೋರ್ಟ್ ಮಾಡಿ ಓಕೆನಾ. ಇವತ್ತಿನ ವಿಡಿಯೋ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ. ಥ್ಯಾಂಕ್ ಯು. ಫ್ರೀ ಡೆಲಿವರಿ ಜೆಪ್ಟೋ ಮಾಡಿ. ಫ್ರೀ ಡೆಲಿವರಿ ಜೆಪ್ಟೋ ಬೇಡ. ಹೌದಾ ಜೆಪ್ಟೋ ಆಫರ್ ಕೊಡ್ತಾರೆ. ಏನು ಆಫರ್? ನೀವೇನಾದ್ರು ಮಾತಾಡಿ ಮೇಡಮ್. ಇವತ್ತು ಶೂಟಿಂಗ್ ಕಂಪ್ಲೀಟ್ ಆಗುತ್ತೆ ಅಂದ್ಬಿಟ್ಟು ಸೊ ಚಿಕನ್ ಮಾಡಿಸಿದ್ವಿ. ಚಿಕನ್ ಎಲ್ಲರೂ ನೋಡ್ತಾ ಇದ್ದೀರಲ್ವ, ಎಲ್ಲರಿಗೂ ಊಟ ಹೆಂಗೆ ಬಡ್ಸ್ಕೊಂಡ್ಬರ್ತಿದ್ದಾರೆ ನಮ್ಮ ಹೀರೋ ಅಂದ್ಬಿಟ್ಟು. ಎಲ್ಲರೂ ತಿಂತಾ ಇದ್ದಾರೆ, ಎಂಜಾಯ್ ಮಾಡ್ಕೊಂಡು ತಿಂದರು. ನನಗೆ ಇವತ್ತು ಸ್ಯಾಟರ್ಡೇ ನಾನು ತಿನ್ನೋದಿಲ್ಲ ನಾನ್ ವೆಜ್. ಹಾಗಾಗಿ ನನಗೆ ಚಿತ್ರಾನ್ನ ತಿಂದರೆ ಅಷ್ಟೊಂದು ನನಗೆ ಕಂಫರ್ಟಬಲ್ ಆಗಲಿಲ್ಲ. ಸೊ ನಮ್ಮ ಚಿನ್ಕುರುಳಿ ಜೊತೆ ಸ್ವಲ್ಪ ಹಂಗೆ ಫ್ರೂಟ್ಸ್ ಎಲ್ಲ ತಿನ್ಕೊಳ್ತಾ ಇದ್ದೆ. ಅವ್ರ ಜೊತೆ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು, ನಮ್ಮ ಚಿನ್ಕುರುಳಿ ಇದ್ರೆ ಶೂಟ್ ಹೋಗೋದೇ ಗೊತ್ತಾಗಲ್ಲ. ಸೊ ಅವ್ರ ಜೊತೆ ಎಂಜಾಯ್ ಮಾಡಿಕೊಂಡು ಆಟ ಆಡ್ಕೊಂಡು ಏನೇನೋ ತರಲೆ ಗೊತ್ತಲ್ವ, ಚಿಕ್ಕ ಮಕ್ಳ ಜೊತೆ ನಾವು ಚಿಕ್ಕ ಮಕ್ಕಳಾಗಿ ಹೋಗ್ಬಿಡ್ತೀವಿ. ಚಿನ್ಕುರುಳಿ ಅಂದರೆ ತುಂಬಾ ಇಷ್ಟ ಆಗ್ಬಿಟ್ಲು ನನಗೆ. ಹಾಗೆ ಆಟ ಆಡ್ಕೊಂಡು ಎಲ್ಲ ಫಿನಿಷ್ ಮಾಡ್ಕೊಂಡು ಇನ್ನೇನು ಶೂಟ್ ಮತ್ತೆ ರೆಡಿ ಆಗಬೇಕಿತ್ತು. ಇನ್ನೇನು ಲಾಸ್ಟ್ ಸೀನ್ ಇದು. ಸೊ ಇದು ಫಿನಿಷ್ ಮಾಡಿಕೊಂಡು ಆರಾಮಾಗಿ ಹೋಗೋದೆ ಅಂದ್ಕೊಂಡು ಸೊ ಅವ್ರ ಜೊತೆ ಆಟಾಡ್ಕೊಂಡು ಹರಟೆ ಹೊಡ್ಕೊಂಡು ಕೂತ್ಕೊಂಡ್ವಿ. ನೋಡ್ತಾ ಇದ್ದೀರಲ್ವಾ ಶೂಟ್ ಹೇಗೆ ನಡೀತಾ ಇದೆ ಅಂದ್ಬಿಟ್ಟು. ಹಾಯ್ ಹಲೋ ಆರ್ ಯು ಫೈನ್. ಇವ್ರಿಗೊಂದು ಹಾಯ್ ಮಾಡಿ. ಆ್ಯಕ್ಚುಲಿ ಇವರು ಮೇಕಪ್ ಆರ್ಟಿಸ್ಟು, ಇವರು ನಮ್ಮ ಆರ್ಟಿಸ್ಟು. ಆ್ಯಂಡ್ ಇವ್ರು ಬಂದು ಮೌನೇಕ್ ಅಂತ ಒಳ್ಳೆ ಆರ್ಟಿಸ್ಟು. ಇವಾಗ ಸ್ವಲ್ಪ ಇಬ್ರು ಮ್ಯಾಚ್ ಆಗುತ್ತೆ. ಅಲ್ಲ ಎಲ್ಲರೂ ಕೊಡ್ಲಾ ಗಿಡಕ್ಕೆ ಸೈಡಲ್ಲಿ ಇಲ್ಲಿ ಹಿಂದೆ ಹೋಗಿ ಹಿಂದೆ ಡೈರೆಕ್ಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮೇಕಪ್ ಹಾಕೊತಿದ್ದಾರೆ ಅಂತ ಕನ್ಫ್ಯೂಸ್ ಆಗಬೇಡಿ. ಯಾಕೆ ಅಂದರೆ ಪ್ಯಾಕಪ್ ಆಗಿತ್ತು, ಆಲ್ರೆಡಿ ಶೂಟ್ ಎಲ್ಲ ಫಿನಿಶ್ ಆಗಿತ್ತು. ಟೈಮ್ ಇದೆ ಅಂದ್ಬಿಟ್ಟು ರೀಲ್ಸ್ ಮಾಡೋಣ ಅಂದ್ಬಿಟ್ಟು ಮೇಕಪ್ ಹಾಕೊತಾ ಇದ್ದಾರೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನಿಲ್ಲ. ಡೈರೆಕ್ಷನ್ ಮಾಡಿದ್ದು ಮೇಕಪ್ ಮಾಡಿಕೊಂಡು ಆರಾಮಾಗಿ. ನನಗಂತೂ ಇವ್ರು ಮೇಕಪ್ ಮಾಡಿದ್ದು ತುಂಬ ಕಂಫರ್ಟಬಲ್ ಆಗಿದ್ದು, ತುಂಬ ಇಷ್ಟ ಆಯಿತು. ಇನ್ನೇನು ಪ್ಯಾಕಪ್ ಆಯಿತು ಅಂದ್ಬಿಟ್ಟು ರೀಲ್ಸ್ ಕೂಡ ಮುಗಿಸ್ಕೊಂಡು ಮನೆ ಕಡೆ ಹೋಗಲಿಲ್ಲ. ಅಲ್ಲಿಂದ ಹೊರಟಿದ್ದೆ ನಾವು ಲೊಕೇಶನ್ ಹೊರಟಿದ್ದೆ ಸ್ಟುಡಿಯೋಗೆ ಹೋಗ್ಬಿಟ್ಟು ಅಲ್ಲಿ ಕ್ಯಾಮ್ರಾ ಅದು ಇದು ಎಲ್ಲ ಅನ್ಲೋಡ್ ಮಾಡಿ ಅಲ್ಲಿಂದ ನಾನು ಹೊರಟಿದ್ದೆ ಮನೆಗೆ.
ಸೊ ಇಷ್ಟೊತ್ತು ಶೂಟ್ ಮೇಕಿಂಗ್ ವಿಡಿಯೋ ಎಲ್ಲ ನೋಡ್ಕೊಂಬಂದಿರಾ ಅನ್ಕೊಂತೀನಿ. ಸೊ ಹೇಗಿದೆ ಏನು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಫೈನಲಿ ಶೂಟಿಂಗ್ ಅಂತೂ ಇವತ್ತಂತೂ ಕಂಪ್ಲೀಟ್ ಆಯಿತು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂತು. ಅದರಲ್ಲೂ ಡೈರೆಕ್ಷನ್ ಅಂದರೆ ಸುಮ್ಮನೆ ಅಲ್ಲ, ತುಂಬ ಕಷ್ಟ. ಫಸ್ಟ್ ಟೈಮ್ ಮಾಡಿರೋದ್ರಿಂದ ನನಗೆ ಕಷ್ಟ ಆಯಿತು. ಬೇರೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.